ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡಿಲ್ಲ. ಮಾದಿಗ ಸಮುದಾಯದವರ ತೀವ್ರ ಅಸಮಾಧಾನ. ರಾಜ್ಯ ಸರ್ಕಾರವು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಿಲ್ಲ ಎಂಬುದಾಗಿ ಮಾದಿಗ ಸಮುದಾಯದ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ದಂಡೋರ ಸಂಘಟನೆಯ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿಯಾದ ಜೆಎಂ ದೇವರಾಜ್ ರವರು ಮಾತನಾಡಿ, ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ಸಂಬಂಧವಾಗಿ ಕೈಗೊಂಡಿರುವ ತೀರ್ಮಾನವು ನ್ಯಾಯಸಮ್ಮತವಾಗಿಲ್ಲವೆಂದು ತಿಳಿಸಿದರು. ಯಾವುದೇ ಸಮುದಾಯದವರಾಗಲಿ ಅವರ ಜನಸಂಖ್ಯೆಯ ಅನುಗುಣವಾಗಿ ಮೀಸಲಾತಿ ಸೌಲಭ್ಯ ಒದಗಿಸಬೇಕೆಂದು ಆಗ್ರಹಪಡಿಸಿದರು. ಮಾದಿಗ ಸಮುದಾಯಕ್ಕೆ ಸೂಕ್ತ ರೀತಿಯಲ್ಲಿ ಮೀಸಲಾತಿ ಸಿಗುವವರೆಗೂ ತಮ್ಮ ಹೋರಾಟ ಮುಂದುವರಿಯುವುದೆಂದು ಹೇಳಿದರು. ದಲಿತ ಯುವ ಮುಖಂಡರಾದ ಡಾಕ್ಟರ್ ವಿ ಅಮರ್ ರವರು ಮಾತನಾಡಿ, ರಾಜ್ಯ ಸರ್ಕಾರವು ಕೈಗೊಂಡಿರುವ ತೀರ್ಮಾನದಿಂದಾಗಿ ಮಾದಿಗ ಸಮುದಾಯಕ್ಕೆ ತಾತ್ಕಾಲಿಕ ಜಯ ಸಿಕ್ಕಂತಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಜನಗಣತಿಯ ನಂತರ ಸರ್ಕಾರವು ಇದನ್ನು ಗಂಭೀರವಾಗಿ ಪರಿಗಣಿಸಿ ಸಮುದಾಯಕ್ಕೆ ಸೂಕ್ತ ನ್ಯಾಯ ಒದಗಿಸಲು ಮುಂದಾಗಬೇಕೆಂದು ಹೇಳಿದರು. ಗೋಷ್ಠಿಯಲ್ಲಿ ಸಿಕಲ್ ವಿ ಶಿವಣ್ಣ, ಹಿರಣ್ಯಪಲ್ಲಿ ಕೃಷ್ಣಪ್ಪನವರು ಸಹ ಮಾತನಾಡಿದರು. ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷರಾದ ಅಂಜಪ್ಪ, ತಿಮ್ಮಸಂದ್ರ ಸೋಮಶೇಖರ್, ನರಸಿಂಹಮೂರ್ತಿ, ಸೂಲ್ದೇನಹಳ್ಳಿ ವೆಂಕಟರಾಯಪ್ಪ, ಕರಿಯಪ್ಪಲ್ಲಿ ಸೋಮಶೇಖರ್, ಧನಲಕ್ಷ್ಮಿ ಮತ್ತಿತರರು ಉಪಸ್ಥಿತರಿದ್ದರು. ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿತು ಆವಾಗಿಂದ ಸಮಸ್ತ ಮಾದಿಗ ಬೀದಿ ಬಂದಿದ್ದಾರೆ. ಮಾದಿಗರಲ್ಲೂ ಚೈತನ್ಯ ಬಂದಿದೆ, ಒಳ ಮೀಸಲಾತಿ ಅರಿವು ಬಂದಿದೆ, ಮತದಾರರ ಅರಿವು ಬಂದಿದೆ. ಮುಂದಿನ ದಿನಗಳಲ್ಲಿ ಮಾದಿಗರಿಗೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಮಾಡದೇ ಇದ್ದರೆ ಇದಂತೂ ಯಾವುದೇ ಪಕ್ಷ ಆಗಲಿ ಎಲ್ಲಾ ಪಕ್ಷಗಳು ಜನಸಂಖ್ಯೆ ಆಧಾರದ ಮೇಲೆ ನ್ಯಾಯಬದ್ಧವಾದಂತ ವರದಿ ಸಲ್ಲಿಸಿಕೊಂಡು ಜನಸಂಖ್ಯೆ ಆಧಾರದ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ಮೀಸಲಾತಿ ಕಲ್ಪಿಸಬೇಕೆಂದು ವಿನಂತಿಸುತ್ತೇನೆ. ಮೊದಲನೇದಾಗಿ ನನ್ನೆಲ್ಲ ತಾಲೂಕಿನ ಎಲ್ಲ ಮಾದಿಗ ಮಿತ್ರರಿಗೆ ಅಭಿನಂದನೆ ತಿಳಿಸುತ್ತಾ, ಇವತ್ತು ನಾವು ಸಂತೋಷ ಪಡಬೇಕು ದುಃಖ ಪಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ತದೆ, ನಮ್ಮ ವೇದಿಕೆ ಯಾವತ್ತೂ ಕೂಡ ಕಳೆದ 30 ವರ್ಷಗಳಿಂದ ಒಂದೇ ಅಜೆಂಡದ ಮೇಲೆ ನಾವು ಹೋರಾಟವನ್ನು ಈ ತಾಲೂಕಾಗಿ ರಾಜ್ಯ ಆಗಿ ಮಾಡ್ಕೊಂತ ಬಂದಿದ್ದೀವಿ. 1997ರಲ್ಲಿ ಗೌರವಾನ್ವಿತ ಮಂಗಕೃಷ್ಣ ಮಾದಿಗರ ನಾಯಕತ್ವದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತೇಳಿ ಈ ರಾಜ್ಯದಲ್ಲಿ ಹೋರಾಟ ಶುರುವಾಗಿತ್ತು. ಬಹುಶಃ ಅಂದಿನಿಂದ ಇದುವರೆಗೂ ಅನೇಕ ಹಂತವಾದಂತಹ ಹೋರಾಟಗಳನ್ನು ಈ ರಾಜ್ಯದಲ್ಲಿ ಮಾಡ್ಕೊಂತ ಬಂದಿದ್ದೀವಿ. ನಮ್ಮ ಹೋರಾಟಗಳಿಗೆ ಮಾಡಿದಂತ ಸರ್ಕಾರಗಳು ಈ ಒಂದು ಆಂತರಿಕವಾದಂತಹ ಜನಸಂಖ್ಯೆ ಯಾವ್ಯಾವ ಜಾತಿ ಎಷ್ಟು ಜನಸಂಖ್ಯೆ ಇದನ್ನ ತಿಳ್ಕೋಬೇಕು ಅಂತ ಹೇಳಿ ರಾಜ್ಯದಲ್ಲಿ ಅನೇಕ ಆಯೋಗಗಳನ್ನು ರಚನೆ ಮಾಡಿದ್ರು. ಬಹುಶಃ ಇದಕ್ಕಿಂತ ಮೊದಲು 1976ರಲ್ಲಿ LG ಆವರೂರು ವರದಿ ಅಂತ ಒಂದು ವರದಿ ಈ ರಾಜ್ಯದಲ್ಲಿ ಬರ್ತದೆ. ಆ ವರದಿ ಬಂದಾಗ ದಿವಂಗತ ದೇವರಾಜ್ ಅರಸರ ಕಾಲದಲ್ಲಿ ಅವರ ವರದಿ ಬಂದಾಗ ಅವತ್ತಿನ ನಾವು ಒಂದು SCಯಲ್ಲಿ 156% ಮಾದಿಗರಿದ್ದಾರೆ ಅಂತ ಒಂದು ಜನಗಣತಿಯಲ್ಲಿ ಇದುವರೆಗೂ ಕೂಡ ಅಂಕಿಅಂಶಗಳಿದೆ. ಅದಾದ ನಂತರ LG ಆವರೂರು ವರದಿನೇ ಜಾರಿ ಮಾಡಬಾರ್ದು ಅಂತೇಳಿ, ಅದನ್ನು ಒಪ್ಕೋಬಾರ್ದು ಅಂತೇಳಿ ರಾಜ್ಯ ಬೀದಿಗಳೆಲ್ಲ ಪ್ರತಿಗಳನ್ನು ಸುಟ್ಟಾಕಿದಂತಹ ಒಂದು ವರದಿ ಇವತ್ತಿದ್ರೂ ಕೂಡ ರಾಜ್ಯದಲ್ಲಿ ಮತ್ತೆ ನಮ್ಮ ಹೋರಾಟಗಳು ಮಾದಿಗರು ಹೋರಾಟಗಳನ್ನ ಶುರುವಚ್ಕೊಂಡಾಗ ಸದಾಶಿವ ವರದಿ ಅಂತ ಒಂದು ಆಯೋಗದ ಅಧ್ಯಕ್ಷ ಮಾಡಿ ನಿವೃತ್ತ ನ್ಯಾಯಮೂರ್ತಿಗಳನ್ನ ಆಯೋಗದ ಅಧ್ಯಕ್ಷ ಮಾಡ್ತಾರೆ. ಅವ್ರ ವರದಿ ಸಹ ಇವತ್ತು ಸರ್ಕಾರದ ಮುಂದೆ ನಿವೃತ್ತ ನ್ಯಾಯಮೂರ್ತಿ. ಅದಾದ ಮೇಲೆ ಅಲ್ಲಿ ಕೂಡ ಇವರಿಗೆ ಡಾಟಾ ಇದೆ, ಸಂಪೂರ್ಣವಾದಂತಹ ಅಂಕಿಅಂಶಗಳು ಸರ್ಕಾರದ ಮುಂದೆ. ಅದಾದ ಮೇಲೆ ಮಾಧುಸ್ವಾಮಿ ಒಂದು ಅಡ್ಯಾಕ್ಟ್
ಕಮಿಟಿಯನ್ನ ಮಾಡ್ತಾರೆ ಅವ್ರ ನಾಯಕತ್ವದಲ್ಲಿ. ಅವರು ಒಂದು ವರದಿಯನ್ನು ಸಹ ಇವತ್ತು ಸರ್ಕಾರದ ಮುಂದೆ ಇದೆ. ಅದರಲ್ಲಿ ಸಹ ಹೆಚ್ಚಿನ ಒಂದು ಜನಸಂಖ್ಯೆ ಮಾದಿಗಿದೆ ಅಂತ, ಮಾದಿಗರ ಈ ರಾಜ್ಯದಲ್ಲಿ ಎಲ್ಲ ವಂಚಿತರಾಗಿದ್ದಾರೆ ಅಂತ ಅಂಕಿಅಂಶಗಳಿದೆ. ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ, ಅದಾದ್ಮೇಲೆ ನಮ್ಮ ನಾಗಮೋಹನ್ ದಾಸ್ ಅವರ ವರದಿ, ಕಾಂಗ್ರೆಸ್ ಸರ್ಕಾರನೇ ನಾಗಮೋಹನ್ ದಾಸ್ ವರದಿಯನ್ನ ಹಾಕ್ತದೆ. ಆ ವರದಿಯಲ್ಲೂ ಸಹ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತ ಇಂಪೀರಿಯಲ್ ಡಾಟಾನ ತಗೊಳ್ತಾರೆ. ಆಂತರಿಕ ವರದಿಗಳನ್ನು ತೆಗೆದುಕೊಂಡು ಯಾವ್ಯಾವ ರಂಗದಲ್ಲಿ ಯಾವ್ಯಾವ ಜಾತಿ ಒಂದು ಮುಂದೆ ಇದೆ ಹಿಂದೆ ಅದನ್ನ ಒಂದು ವರದಿಯನ್ನು ತರಿಸ್ಕೊಳ್ತಾರೆ. ಈ ಎಲ್ಲ ವರದಿಗಳನ್ನ ಮೂಟೆ ಕಟ್ಟಿ ಮೂಲೆ ಬಿಸಾಕ್ತಾರೆ. ಅದಾದ್ಮೇಲೆ ಒಂದು ಎಲ್ಲ ವರ್ಗದ ಜಾತಿಯ ಸಚಿವರನ್ನ ಕುಂಡ್ರಿಸಿ ಒಂದು ವರದಿಯನ್ನ ಕೊಡ್ತಾರೆ. ಆ ಎಲ್ಲ ವರದಿಗಳಲ್ಲಿ ಸಹ ಮಾದಿಗರಿಗೆ 6.5 ಕೊಡ್ತಾರೆ. ಯಾರು ಸದಾಶಿವ ಕಮಿಷನ್ ಮಾಧುಸ್ವಾಮಿ ಅವರು 5.5 ಕೊಡ್ತಾರೆ, ಇನ್ನೊಬ್ರು 6% ಕೊಡ್ತಾರೆ. ಇವೆಲ್ಲವನ್ನು ಬದಿಗೊತ್ತಿ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ಆಗ್ತದೆ. ಅದರ ತನಕ ಇವರು ಏನು ಆಟ ಆಡ್ಕೊಂತ ಬಂದ್ರು, ಸುಪ್ರೀಂ ಕೋರ್ಟ್ ಆಗಸ್ಟ್ 1, 2024 ಒಂದು ಮಹತ್ವದ ಆದೇಶವನ್ನು ಕೊಡ್ತಾರೆ. ಆ ಆದೇಶ ಕೊಟ್ಟ ಮೇಲೆ ಮತ್ತೆ ತೀವ್ರತೆ ಜಾಸ್ತಿ ಆಗ್ತದೆ ರಾಜ್ಯದಲ್ಲಿ. ಈ ಒಂದು ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದ್ರು ಸಹ ಈಗ 5.25, 5.25 ಮತ್ತೆ 4.5 ಅಂತ ಹೇಗೆ ವಿಂಗಡಣೆ ಮಾಡಿಕೊಡ್ತಾರೆ. ಇವತ್ತು 17%ಗೆ ಬಿಜೆಪಿ ಸರ್ಕಾರ ಏರಿಸಿದ್ದು, ಅದು ಕೋರ್ಟ್ ಅಲ್ಲಿ 50% ಮೀರಬಾರ್ದು ಅಂತ ಹೇಳಿ ಏನು ಆದೇಶ ಬರ್ತಲ್ಲ, ಅದು ಟೆಕ್ನಿಕಲ್ ಪಾಯಿಂಟ್ ಅನ್ನ ಅವರು ಮತ್ತೆ ಇವರು ಯಾರು ಕೂಡ ಅದನ್ನ ಪರಿಗಣಿಸ್ತೇನೆ ಅದು ಮಾಡ್ತಾರೆ. ಈಗ ಪ್ರಸ್ತುತವಾಗಿ ಏನಾಗಿದೆ ಈ ರಾಜ್ಯದಲ್ಲಿ ಅಂದ್ರೆ, ನಾವು ಸಂಪೂರ್ಣವಾಗಿ ಇದನ್ನ ಒಪ್ಕೊಳ್ಳದಿರೋ ಪರಿಸ್ಥಿತಿ ಒಂದು ಕಡೆ ಆದ್ರೆ, ಒಂದು ಕಡೆ ಒಪ್ಕೊಳ್ಳೇಬೇಕಾಗ್ತದೆ. ಯಾಕಂದ್ರೆ 56,000 ಹುದ್ದೆಗಳಲ್ಲಿ ಬರೀ SCB ಅಲ್ಲ, ಇತರೆ ಜಾತಿಯವರ ಒಂದು ಇವರಿದ್ದಾರೆ, ಕ್ಯಾಂಡಿಡೇಟ್ಸ್ ಇದ್ದಾರೆ. ಅವ್ರಿಗೆ ಇವತ್ತು ಏನಾದರೂ ಒಂದು ವೇಳೆ ಇದನ್ನ ಇಂಪ್ಲಿಮೆಂಟ್ ಮಾಡದಿದ್ದ ಪಕ್ಷದಲ್ಲಿ ಅವರಿಗೆ ಏಜ್ ಬಾರ್ ಆಗಿ ಮತ್ತೆ ವಯಸ್ಸಿನ ಒಂದು ಇತಿಮಿತಿ ಇದಾಗ್ತದೆ. ಹಾಗಾಗಿ ಇವತ್ತು ಅದನ್ನ ಮಾಡಲಿಕ್ಕೋಸ್ಕರ ಇವತ್ತು ಬೇರೆ ಎಲ್ಲ ಜಾತಿ ವರ್ಗಕ್ಕೂ ಕೂಡ ನ್ಯಾಯ ಸಿಗಬೇಕಾದ್ರೆ ನಾವು ಕೂಡ ಅದನ್ನ ಒಪ್ಕೋಬೇಕಾಗ್ತದೆ. ಇದು ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಹಾಗಾಗಿ ಮತ್ತೆ ಇವತ್ತು ಇದ್ರ ಹಿಂದೆ ಇವತ್ತು ಅಲೆಮಾರಿಗಳ ಪರವಾಗಿ CS ದ್ವಾರಕನಾಥ್ ಅವರು ಇವತ್ತು ಹೈಕೋರ್ಟ್ ಅಲ್ಲಿ ಇಷ್ಟೇ ತಂದಿದ್ದಾರೆ. ಇದನ್ನು ಕೂಡ ಟೆಕ್ನಿಕಲ್ ಪಾಯಿಂಟ್ ಆಗಿರೋದ್ರಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ಬೋದು, ಸರ್ಕಾರ ಇದನ್ನ ಕೂಡಲೇ ಅದನ್ನ ಯಾವ ರೀತಿ ಬಗೆಹರಿಸಬೇಕು ಸಂಪೂರ್ಣವಾಗಿ ಬಗೆಹರಿಸಬೇಕಾಗ್ತದೆ. ಮತ್ತೆ ನಮ್ಮ ಸ್ನೇಹಿತರಲ್ಲಿ ಇವತ್ತು SC ಮಾದೇವಪ್ಪನವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. 15 ವರ್ಷಗಳಿಂದ ಒಳಗಡೆ ಇರೋದಕ್ಕೆ ಒಳಗಿಸಲಾಗಿ ಅನ್ವಯಿಸಲ್ಲ. ಇದು ನಮ್ಮ ದುರಾದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು 10-15 ಜನ IAS ಆಫೀಸರ್ ಹುದ್ದೆಗಳು ಬಂದ್ರೆ ಬಹುಶಃ SC ಇರುವಂತ 101 ಜಾತಿಗಳು ಕೂಡ ಅದು ಅನ್ವಯಿಸಾದ್ರೆ ಮಾದಿಗರು ಮತ್ತೆ ಆ ಉಪಜಾತಿಗಳಿಗೆ ಮತ್ತೆ ಅನ್ಯಾಯ ಆಗ್ತದೆ. ಜೊತೆಗೆ ಇವತ್ತು ಏನು ಇವತ್ತು ಅಲೆಮಾರಿ ಜನಾಂಗ ಕೂಡ ಪ್ರತ್ಯೇಕವಾಗಿ 1% ಏನಾದ್ರು ಇಟ್ಟಿದ್ರೆ ಇವತ್ತು ಎಲ್ರಿಗೂ ಕೂಡ ಸಂತೋಷ ಆಗ್ತಾ ಇತ್ತು. ಅದನ್ನು ಕೂಡ ಸರ್ಕಾರ, ಯಾಕಂದ್ರೆ ಅವ್ರು ಯಾರು ಕೂಡ ಇವತ್ತು ಸಂಘಟಿತರಾಗಿಲ್ಲ. ಅವ್ರಿಗೆ ಪಾಪ ಇವತ್ತು ಕೂಡ ಕೇರಿಯಲ್ಲಿ ಪಾಪ ಅಲ್ಲಿ ಒಂದು ಊರಿಂದ ಒಂದು ಊರಿಗೆ ಹೋಗಿ ಅಲ್ಲಿ ಜೀವನ ಮಾಡುವಂತ ಪರಿಸ್ಥಿತಿ ಇವತ್ತು ಅಲೆಮಾರಿಗಳಲ್ಲಿದೆ. ಹಾಗಾಗಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ನಿಮ್ಮ ಎಲ್ಲ ರೀತಿಯಾದ ಇಂಪೀರಿಯಲ್ ಡಾಟಾ ನಿಮ್ಮ ಹತ್ರ ಇದೆ, ಎಲ್ಲ ಆಯೋಗದ ಒಂದು ವರದಿಗಳ ಒಂದು ವರದಿ ನಿಮ್ಮ ಹತ್ರ ಇದೆ. ಅದನ್ನೆಲ್ಲ ಸಾಮಾಜಿಕ ನ್ಯಾಯ ಅಂತ ನೀವೇನು ಹೇಳ್ತಾ ಇದ್ದೀರಿ, ಇದು ಯಾವ ರೀತಿಯಾದ ಸಾಮಾಜಿಕ ನ್ಯಾಯ ಅಂತ ಇವತ್ತು ನಾವು ಪ್ರಶ್ನೆ ಆಗಿದೆ. ಯಾಕಂದ್ರೆ ಎಲ್ಲ ವರದಿಗಳ ಒಂದು ಮಾಹಿತಿ ನಿಮ್ಮ ಕಣ್ಣು ಮುಂದೆ ಇದ್ರೂ ಸಹ ಇವತ್ತು ನಮಗೆ 5.25 ಕೊಡೋದು ದುರಾದೃಷ್ಟಕರ. ನಮಗೆ ಇವತ್ತು ಇದರಲ್ಲಿ 6% ಕೊಡಲೇಬೇಕು. ಆಮೇಲೆ ಇನ್ನೊಂದು ಅವಕಾಶ ಮಾದಿಗರಿಗೆ ನಾವು ಈ ಮುಖ್ಯನೇ ನಿಮ್ಮ ಪತ್ರಿಕಾ ಮುಖಾಂತರವಾಗಿ ಈ ತಾಲೂಕಿಗೆ, ಜಿಲ್ಲೆಗೆ ಮತ್ತು ರಾಜ್ಯ ಜನತೆಗೆ ವಿನಂತಿಯನ್ನ ಮಾಡ್ತೀವಿ. ಇವತ್ತು ರಾಷ್ಟ್ರ ಮತ್ತು ಏನು ಕೇಂದ್ರ ಸರ್ಕಾರ ಇವತ್ತು ಸೆನ್ಸಸ್ ಕೈಯಾಗಿದೆ, ಸೆನ್ಸಸ್ ನಡೀತಾ ಇದೆ. ಅದರಲ್ಲಿ ಇವತ್ತು ಕೂಡ ಮಾದಿಗರ ಜನಸಂಖ್ಯೆ ಎಷ್ಟಿದೆ ನಿಖರವಾಗಿ ಗೊತ್ತಾಗ್ತದೆ. ಗೊತ್ತಾದಾಗ ನಿಮ್ಮಲ್ಲಿ ಇಂಪೀರಿಯಲ್ ಡಾಟಾ ಇದೆ ಮತ್ತೆ ಎಲ್ಲ ವರದಿಗಳು ಮುಂದೆ ಇರೋದ್ರಿಂದ ಇದನ್ನ ಕೂಡಲೇ ನೀವು ಸರಿಪಡಿಸಿ ನಮಗೆ ಬರಬೇಕಾಗಿರೋ ಸಿಂಹಪಾಲ ನಾವು ಕೊಡಿಲ್ಲ ಅಂದ್ರೆ ರಾಜ್ಯ ಮತ್ತು ಹೋರಾಟವನ್ನು ನಾವು
ಮಾಡಬೇಕಾಗ್ತಕ್ಕಂಥ ಸರ್ಕಾರವನ್ನ ನಾವು ಎಚ್ಚರಿಸ್ತಾ ಇದ್ದೀವಿ. ಇದು ಯಾಕಂದ್ರೆ ಇವತ್ತು ನಮಗೆ ರಾಜಕೀಯವಾಗಿ ಇದಕ್ಕೂ ರಾಜಕೀಯವಾಗಿ ನಮಗಿನ್ನ ಅವಕಾಶ ಕೊಟ್ಟಿಲ್ಲ. ಒಳ ಮೀಸಲಾತಿ ರಾಜಕೀಯವನ್ನ ಕೂಡ ನೀವು ಸೇರಿಸಿ ರಾಜಕೀಯದ ಅಧಿಕಾರವನ್ನು ಸಹ ನಮಗೆ ಮೀಸಲಿಡಬೇಕು ಅಂತೇಳಿ ಅದನ್ನು ಕೂಡ ಒಳ ಮೀಸಲಾತಿ ಒಳಪಡಿಸಬೇಕು ಅಂತೇಳಿ ಈ ಮುಖ್ಯ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರ ನಾಯಕರು ಮತ್ತು ಎಲ್ಲ ನಮ್ಮ ರಾಜ್ಯ ನಾಯಕರು ಏನು ತೀರ್ಮಾನವನ್ನ ತಗೊಳ್ತಾರೆ ಅದಕ್ಕೆಲ್ಲರೂ ಕೂಡ ನಾವು ಒಂದು ಸಮಾಜ ಬದ್ಧವಾಗಿದೆ. ನಮ್ಮ ಸ್ನೇಹಿತರಲ್ಲಿ ನಮ್ಮ ಸಮಾಜ ಕೂಡ 35 ವರ್ಷಗಳ ನಿರಂತರವಾದಂತಹ ಹೋರಾಟದಿಂದ ನಾವು ಯಾವುದೇ ಒಂದು ಜಾತಿ ಧರ್ಮದ ವಿರುದ್ಧ ಅಲ್ಲ. ನಾವು ಕೇಳ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಜನಸಂಖ್ಯೆ ಅನುಗುಣವಾಗಿ ಯಾವ ಜಾತಿ ಎಷ್ಟು ಜನಸಂಖ್ಯೆ ಇದೆ ಅದರ ಅನುಗುಣವಾಗಿ ಒಂದು ಇಂಪೀರಿಯಲ್ ಡಾಟಾದಲ್ಲಿ ಗೊತ್ತಾಗ್ತದೆ ನಿಮಗೆ ಯಾವ ಜಾತಿ ಎಷ್ಟೆಷ್ಟು ಉದ್ಯೋಗ ಅವಕಾಶಗಳನ್ನು ಪಡ್ಕೊಂಡಿದೆ, ಯಾವ ಜಾತಿ ಎಷ್ಟೆಷ್ಟು ಅನುಕೂಲಕರವಾಗಿ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದಾರೆ, ಯಾವ ಜಾತಿ ಇವತ್ತು ನಿರ್ಗತಿತರಾಗಿದ್ದಾರೆ, ಯಾವ ಜಾತಿ ಒಂದು ಅವಿದ್ಯಾವಂತರ ಕಡೆ ಇವತ್ತು ಕೂಲಿ ನಾಲಿ ಮಾಡಿಕೊಂಡು ವಿದ್ಯಾಭ್ಯಾಸದ ಕಡೆ ಹೋಗ್ತಾನೆ ಇವತ್ತು ಕಟ್ಟ ಕಡೆಯ ಸಾಲದಲ್ಲಿ ಒಂದು ಯಾರಿದ್ದಾರೆ ಅನ್ನೋದನ್ನ ವರದಿ ನಿಮ್ಮಲ್ಲಿದೆ. ಹಾಗಾಗಿ ಸಾಮಾಜಿಕ ನ್ಯಾಯ ಕೊಡೋದಾದ್ರೆ ನೀವು ಯಾವ ಒಂದು ರಾಜಕೀಯ ಒತ್ತಡಗಳು ನೀವು ಮನೆಯದೇನೆ ನೀವು ನಿಷ್ಕಲ್ಮಶವಾಗಿ ಸರ್ಕಾರ ಇವತ್ತು ನಮಗೆ ನ್ಯಾಯ ತಿಳಿಸಿಕೊಡಬೇಕು ಅಂತೇಳಿ ಈ ಮುಂದಿನ ಒತ್ತಾಯವನ್ನು ಮಾಡ್ತಾರೆ. ಪರಿಶಿಷ್ಟ ಜಾತಿಯಲ್ಲಿ ಬಹುಸಂಖ್ಯಾತ ಆಗಿರ್ತಕ್ಕಂಥ ಮಾದಿಗರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಬಹಳ ಹಿಂದೆ ಉಳಿದಿದ್ದಾರೆ. ಆ ಜನಾಂಗ ಸಾಮಾಜಿಕವಾಗಿ ಮೇಲೆ ಬರಬೇಕು, ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸು ನನಸಾಗಬೇಕು. ಸಂವಿಧಾನದ ಅವರ ಆಶಯ ಸಮಪಾಲು ಸಮಪಾಡು ಅಂತ ಹೇಳಿ ಏನೋ ಒಂದು ವಾಕ್ಯವನ್ನು ಹೇಳಿದ್ರು. ಅದನ್ನ ಮುಖ್ಯವಾಗಿ ದೇಶವಾಗಿ ಇಟ್ಕೊಂಡು ಮುಂದೆ ಬರಬೇಕು ಅಂತೇಳಿ ಹೋರಾಟಗಳು ಪ್ರಾರಂಭವಾದಾಗ ಅನೇಕ ಸರ್ಕಾರಗಳು ವಿವಿಧ ಆಯೋಗಗಳನ್ನು ರಚನೆ ಮಾಡಿವೆ. ಜನರ ತೆರಿಗೆ ಹಣವನ್ನು ಕೋಟ್ಯಾಂತರ ರೂಪಾಯಿಗಳನ್ನು ಕೊಟ್ಟು ನಿವೃತ್ತ ನ್ಯಾಯಮೂರ್ತಿಗಳನ್ನು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳನ್ನು ಮುಖ್ಯಸ್ಥರನ್ನಾಗಿ ಮಾಡಿ ಆಯೋಗಗಳನ್ನು ರಚನೆ ಮಾಡಿ ಆ ಆಯೋಗಗಳು ವರದಿಗಳನ್ನು ಸಲ್ಲಿಸಬೇಕು. ಈಗಾಗಲೇ ನಮ್ಮ ನಾಯಕರುಗಳು ಹೇಳಿದಾಗೆ LJ ಅವನು ವರದಿ ಆಗ್ಬೋದು, ನ್ಯಾಯಮೂರ್ತಿ ಸದಾಶಿವ ವರದಿ ಆಗ್ಬೋದು, ಮಾಧುಸ್ವಾಮಿ ಅವರ ವರದಿ ಆಗ್ಬೋದು ಮತ್ತು ಇತ್ತೀಚೆಗೆ ಬಂದಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಆಗ್ಬೋದು, ಜಯಪ್ರಕಾಶ್ ಹೆಗಡೆ ಅವರ ವರದಿ ಈ ಎಲ್ಲ ವರದಿಗಳು ಸಹ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಯಲ್ಲಿ ಈ ರಾಜ್ಯದಲ್ಲಿ ಮಾದಿಗ ಜನಸಂಖ್ಯೆ ಜಾಸ್ತಿ ಇದೆ, ಮಾದಿಗ ಸಮುದಾಯ ಜಾಸ್ತಿ ಜನಸಂಖ್ಯೆ ಇದ್ದಾರೆ. ಆದರೆ ಅವರಿಗೆ ಸವಲತ್ತು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಉದ್ಯೋಗದಲ್ಲಿ ಕೂಡ ಅವರಿಗೆ ಯಾವುದೇ ಅವರ ಪಾಲು ಸಿಕ್ಕಿಲ್ಲ ಅಂತೇಳಿ ವರದಿಗಳನ್ನು ಅಂಕಿಅಂಶಗಳ ಸಮೇತ ಅವರು ದುರಂತ ಏನು ಅಂತ ಹೇಳಿದ್ರೆ ಯಾವುದೇ ರಾಜಕೀಯ ಪಕ್ಷಗಳು ಸಹ ಒಳ ಮೀಸಲಾತಿಯನ್ನ ಜಾರಿ ಮಾಡಲಿಕ್ಕೆ ಅಥವಾ ಬೇರೆ ಯಾವುದೋ ಸಮುದಾಯದ ಒಂದು ಅವರ ಒಂದು ಧಿಕ್ಕಾರವನ್ನು ನಾವು ಎದುರಿಸಬೇಕಾಗುತ್ತೆ ಅಂತ ಹೇಳಿ ಆ ಭಯದ ವಾತಾವರಣದಲ್ಲಿ ಇಲ್ಲಿ ಜಾರಿ ಮಾಡಿದ್ದಾರೆ. ಏನು ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡಿದ ಉದ್ದೇಶದಿಂದ ಅನೇಕ ಮಾದಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉದ್ಯೋಗಗಳು ಸಿಕ್ಕಿವೆ. ಆದರೆ ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಮತ್ತೆ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಹಕ್ಕಿಲ್ಲ, ಒಳ ಮೀಸಲಾತಿ ಏನಾದರೂ ಜಾರಿ ಮಾಡಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರನೇ ಮಾಡಬೇಕು ಅಂತೇಳಿ ಏನೋ ಅವತ್ತು ಆದೇಶವನ್ನು ಕೊಟ್ಟು ಅದನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿತು. ಆಂಧ್ರ ಪ್ರದೇಶದ ಒಳ ಮೀಸಲಾತಿ ತೀರ್ಪನ್ನು ರದ್ದು ಮಾಡಿತು. ಅಂದಿನಿಂದ ಮತ್ತೆ ನಿರಂತರವಾಗಿ ಹೋರಾಟಗಳು ನಡೀತಾರೆ. ಇವತ್ತು ನಮ್ಮ ನಾಡ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಸಹ ಹೇಳಿತು
ಹೌದು, ನಿಜ, ಎಲ್ಲ ಆಯೋಗದ ವರದಿಗಳು ಮಾದಿಗ ಸಮುದಾಯದ ಪರವಾಗಿದೆ. ಒಳ ಮೀಸಲಾತಿಯನ್ನ ನಮ್ಮ ಪ್ರಣಾಳಿಕೆಯಲ್ಲೇ ಸೇರಿಸ್ತಾ ಇದ್ದೇವೆ. ನಾವು ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ನಮ್ಮ ಸರ್ಕಾರ ಬಂದ್ರೆ, ನಮ್ಮ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದ್ರೆ. 3 ವರ್ಷ ಆಯಿತು ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದು. ಸನ್ಮಾನ್ಯ ಅಹಿಂದ ನಾಯಕರು, ಹಿಂದುಳಿದ ವರ್ಗಗಳ ಆಶಾಕಿರಣ, ಸನ್ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದೆ. ಅವ್ರಿಗೂ ಬಹಳಷ್ಟು ಅರಿವಿದೆ. ಹಿಂದುಳಿದ ವರ್ಗಗಳ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಪರಿಶಿಷ್ಟ ಜಾತಿಗಳ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದ್ದಾರೆ. ಅವರು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಆಯೋಗವನ್ನು ರಚನೆ ಮಾಡಿ ಆ ಮುಖ್ಯನ ಎಲ್ಲ ಅಂಕಿಅಂಶಗಳನ್ನ ನಡೆಸಿಕೊಂಡು ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಕಡೆ ನೋವಿದೆ, ಆದ್ರೂ ಸಹ ಎಲ್ಲೋ ಒಂದು ಕಡೆ 35 ವರ್ಷಗಳ ನಮ್ಮ ನಾಯಕರುಗಳ ಎಲ್ಲ ಪರಿಶ್ರಮ, ಮಾದಿಗ ದಂಡೋರ ಸಂಘಟನೆಗಳ, ಮಾದಿಗ ಹೆಸರಿನಲ್ಲಿ ಯಾವ್ಯಾವ ಸಂಘಟನೆಗಳನ್ನು ಈ ರಾಜ್ಯದಲ್ಲಿ ಹುಟ್ಟಾಕಿಕೊಂಡು ಆ ಮುಖ್ಯನ ಹೋರಾಟಗಳನ್ನು ಮಾಡಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೂ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಗಳನ್ನು ನೀಡಿದ್ದೇವೆ. ಅವನ್ನೆಲ್ಲ ಇವತ್ತು ನಾವು ನೆನೆಸ್ಕೋಬೇಕಾಗಿದೆ. ಅವರ ಹೋರಾಟದ ಫಲ ಇವತ್ತು ನಮ್ಮ ನಾಡ್ತಾ ಇರ್ತಕ್ಕಂಥ ಅಹಿಂದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಒಳ ಮೀಸಲಾತಿಯನ್ನ ಜಾರಿ ಮಾಡಿದ್ದಾರೆ. ಅಂಕಿಅಂಶಗಳಲ್ಲಿ ನಮಗೆ ಸಮಸ್ಯೆ ಇದೆ, ಅಸಮಾಧಾನ ಇದೆ. ಏನಿವತ್ತು ನಾಗಮೋಹನ್ ದಾಸ್ ಅವರು 6%ಗಿನ್ನ ಮೇಲ್ಪಟ್ಟು ಈ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ, ಒಂದು ವರದಿ ಪ್ರಕಾರ 8% ಕೊಡಬೇಕು ಅಂತೇಳಿ ಕೂಡ ಉಲ್ಲೇಖ ಆಗಿದೆ. 8% ಕೊಡಬೇಕು ಈ ಸಮುದಾಯಕ್ಕೆ. ಯಾಕಂತ ಹೇಳಿದ್ರೆ ಶೈಕ್ಷಣಿಕವಾಗಿ ವಂಚನೆ ಆಗಿದೆ, ಉದ್ಯೋಗದಲ್ಲಿ ಬಹಳಷ್ಟು ವಂಚನೆ ಆಗಿದೆ, ರಾಜಕೀಯವಾಗಿ ತಾವೆಲ್ಲ ಗಮನಿಸ್ತಾ ಇದ್ದಂಗೆ ರಾಜಕೀಯವಾಗಿ ಸಹ ಬಹಳಷ್ಟು ಈ 30 ವರ್ಷದಲ್ಲಿ ನಮಗೆ ಬಹಳಷ್ಟು ಅನ್ಯಾಯ. ಇದನ್ನೆಲ್ಲ ಸರಿಪಡಿಸಬೇಕು ಅಂತೇಳಿ 8% ಕೊಡಬೇಕು ಅಂತೇಳಿ ಒಂದು ಆಯೋಗದಲ್ಲಿ ಉಲ್ಲೇಖ ಮಾಡಿ. ಆದರೆ ಇದನ್ನೆಲ್ಲ ಸರಿಸಿ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೋಬೇಕು. ನಾವು ಯಾವುದೇ ಸಮುದಾಯದ ವಿರೋಧಿಗಳಲ್ಲ. ಇವತ್ತು ಸ್ಪರ್ಶ ಜಾತಿಗಳು, ಅಸ್ಪೃಶ್ಯ ಜಾತಿಗಳು, 101 ಜಾತಿಯಲ್ಲಿ ಏನು ಸ್ಪರ್ಶ ಜಾತಿಗಳೇನಿದ್ದಾವೆ ಅವ್ರನ್ನ ಏನು ಪಕ್ಕದ ರಾಜ್ಯಗಳಲ್ಲಿ ಅವರನ್ನ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ದೂರ ಇಟ್ಟು ಅವರನ್ನ ಹಿಂದುಳಿದ ವರ್ಗಗಳು ಅಂತ ಮಾಡಿದ್ರು ಸಹ ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಬೇಕು ಅಂದಾಗ ಕೂಡ ನಾವ್ಯಾರು ವಿರೋಧ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಆ ಬಡತನದ ನೋವು, ಆ ಶೋಷಣೆಯ ಒಂದು ನೋವು ನಮಗೆ ಗೊತ್ತಿತ್ತು. ನಾವು ಯಾರನ್ನು ನಾವು ವಿರೋಧ ಮಾಡಿಲ್ಲ. ಇವತ್ತು ಅವರೇ ನಾವು ಹಂಚ್ಕೊಂಡು ತಿನ್ನುವ ಅಣ್ಣ ತಮ್ಮಂದಿರು, ಒಂದು ಮನೆಯಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮಂದಿರು ಎಷ್ಟು ವರ್ಷ ನಾವು ಒಂದೇ ಮನೆಯಲ್ಲಿ ಇರ್ತೀವಿ ಅಥವಾ ಆಸ್ತಿಯನ್ನು ನಾವು ಹಂಚ್ಕೊಂಡಿರ ಇರ್ತೀವಿ ಅಂತ ಎಷ್ಟು ವರ್ಷ ಮನೆ ಕಟ್ಟಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸು ಕೂಡ ಇದ್ದೇನೆ. ಆಸ್ತಿಯನ್ನ ಅಣ್ಣ ತಮ್ಮಂದಿರು ಸರಿಸಮಾನವಾಗಿ ಹಂಚ್ಕೋಬೇಕು, ಸಮಪಾಲನ ಮಾಡಬೇಕು ಅಂತೇಳಿ ಇವತ್ತು ಅದೇ ವಿಚಾರವನ್ನು ಮುಂದಿಟ್ಟುಕೊಂಡು ಮಾದಿಗ ಸಮುದಾಯ 35 ವರ್ಷಗಳ ನಿರಂತರ ಹೋರಾಟವನ್ನು ಮಾಡಿ ಇವತ್ತು ಒಳ ಮೀಸಲಾತಿ ಜಾರಿಯಾಗಿದೆ. ಆ ಜಾರಿಯಾಗಿರ್ತಕ್ಕಂಥದಕ್ಕೆ ಇವತ್ತೇನು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದ ಎಲ್ಲ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಎಲ್ಲರಿಗೂ ನಾವು ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೇವೆ. ವಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಎಲ್ಲಾ 101 ಜಾತಿಯವರು ನಮ್ಮ ಅಣ್ಣ ತಮ್ಮಂದ್ರೆ, ಅವ್ರಿಗೂ ಸಹ ಯಾವಾಗಲೂ ಸಂದರ್ಭದಲ್ಲಿ ಅನ್ಯಾಯ ಆದ ಪಕ್ಷದಲ್ಲಿ ಈ ಮಾದಿಗ ಸಮುದಾಯ ಅವ್ರ ಪರವಾಗಿ ಸಹ ಹೋರಾಟ ಮಾಡುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತಾ, ಮತ್ತು ಏನು ಈ ಎಲ್ಲ 35 ವರ್ಷಗಳಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ನಾಯಕರನ್ನ ಮತ್ತು ಎಲ್ಲ ಮುಖಂಡರುಗಳನ್ನ, ವಿಶೇಷವಾಗಿ ನಮಗೆ ಚೈತನ್ಯವನ್ನ ತುಂಬಿರ್ತಕ್ಕಂಥ ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಅಣ್ಣ ಮಂದಕೃಷ್ಣ ಮಾದಿಗ ಅಣ್ಣನವರನ್ನ ಈ ಸಂದರ್ಭದಲ್ಲಿ ನೆನೆದು ಮತ್ತು ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ, ಎಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹೆಸರೆಳೆದ ಮತ್ತೆ ಎಲ್ಲ ಹೋರಾಟಗಾರರನ್ನ ಈ ಸಂದರ್ಭದಲ್ಲಿ ನೆನೀತಾ, ಅವರ ಹೋರಾಟದ ಫಲವಾಗಿ ಇವತ್ತು ನಮಗೆ ಒಳ ಮೀಸಲಾತಿ ಜಾರಿಯಾಗಿದೆ.
ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತನಾಡಿಸ್ತೇನೆ. ಅದಕ್ಕೆ ಕಾರ್ಯಭೂತರಾದಂಥ ನಮ್ಮ ಗ್ರಾಮ ಮಟ್ಟದಿಂದ ಪಂಚಾಯಿತಿ ಹೋಬಳಿ ಮಟ್ಟದ ರಾಜ್ಯ ಮಟ್ಟದಿಂದ ಪದಾಧಿಕಾರಿಗಳು ಕಾರ್ಯಕರ್ತರು ಏನು ಹೋರಾಟ ಮಾಡಿ ಈ ಬಂಧಿಸಿದ ಅದಕ್ಕೆ ಕಾರ್ಯಭೂತರಾಗಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಡೇಟ್ ಫಿಕ್ಸ್ ಮಾಡಿ ಅವರು ಸನ್ಮಾನ ಮಾಡಬೇಕು ಅಂತ ನಮ್ಮ ಅನಿಸಲಿದೆ. ಯಾಕಂತಂದರೆ ಇವತ್ತು ರಾಧಾಕೃಷ್ಣನ್ ಆಗ್ಬೋದು, ಸಾರ್ ಆಗ್ಬೋದು, ಮುರಲ್ಲ ಸಾರ್ ಆಗ್ಬೋದು, ಎಲ್ಲರೂ ನಮಗೆ ಯಾವ ಥರ ಸಹಕಾರ ಕೊಟ್ಟು ಬಂದರೆ ಇವತ್ತು ನನ್ನವರ ಬೆಳಿಬೇಕಾದ್ರೆ ಫಸ್ಟು ನೀವು ಯಾಕಂದರೆ ಪರಿಚಯ ಮಾಡ್ತಿದ್ದೀವಿ ನಾವು ಎಲ್ಲ ಮೂಲೆಯಲ್ಲಿ ಒಂದು ಪರ್ಸ್ಪೆಕ್ಟ್ ಮಾಡಿದ್ರೆ ಜನಾಂಗ ತಪ್ಪಿತ್ತು ತಾವು ನಮಗೆ ನಮ್ಮ ಕರ್ನಾಟಕ ಪರವಾಗಿ ನನ್ನವರ ಪರವಾಗಿ ನಿಮಗೆ ನನ್ನ